ಪರಮಾತ್ಮನ ಅನುಜ್ಞೆಯಂತೆ ರತಿ ಮನ್ಮಥರ ಕಲ್ಯಾಣದ ಒಲೆಯನ್ನು ಮಗಧ ದೇಶದ ಕೌಂಡ್ಲೀಕನೆಂಬ ದಾನವನವರುವನಿಗಲ್ಲದೆ ಪಾಂಡವರೇ ಮುಂತಾದ ಅನೇಕ ದೇಶದ ರಾಜರುಗಳಿಗೆ ತಲುಪಿಸಿದ್ದಾಯಿತು. ನಾನೂ ಸಹ ಮುಹೂರ್ತದ ವೇಳೆಗೆ ಕಮಲಾವತಿಗೆ ತೆರಳುವೆನು. ಬ್ರಹ್ಮಾಂಡದೀಶ ಭುವಿಯೋ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ ಸಾಗರ ಶಯನ ಸಾಗರ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ ಆಲಿಸೈ ಮುರಳೀಧರ ಕರುಣಾಕರ ಸಾಗರ ಶಯನ ಕ್ಷೀರ ಸಾಗರ ಶಯನ. ಕರುಣಯ ತೋರಿ ಕರುಣಯ ತೋರಿ ತಾಮಸ ದಾಮೋದರ ತಾಮಸ ದಾಮೋದರ ಸಾಗರ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಮುರಳೀಧರ ಕರುಣಾಕರ ಪಾಲಿಸೈ ಸಾಗರ ಶಯನ ಕ್ಷೀರ ಸಾಗರ ಶಯನ. ನಮ್ಮ ಶಾಸ್ತ್ರಿಗಳೆಲ್ಲ ಮದುವೆ ಮಾಡಿಸ್ಬೇಕಾಗಿತ್ತು, ಒಂದು ಕಲ್ಯಾಣ ಮಹೋತ್ಸವ ಇತ್ತು, ಬರ್ಲೇ ಇಲ್ವಲ್ಲ? ಬರ್ತಾ ಇದ್ದಾರೆ. ಬಿದ್ದೋಗ ನಮ್ಮ ಶಾಸ್ತ್ರಿಗಳು ಹೋದ್ರು, ಕರ್ಕೊಂಡು ಹೋಗಿ ಮಕ್ಕಳನ್ನ ಓನ್ರಿ ಯಾಕೆ ಮಾಡ್ಕೋಬೇಕಾಗಿತ್ತು? ನಾನು ನಮ್ಮಂಗಿರ್ಬೇಕಾಗಿತ್ತು. ಬಿದ್ದೋಗ ಈ ವಿಚಾರ ಗೊತ್ತೇ ಇಲ್ಲ. ನಾವೇನಕ್ಕೆ ನಿಮ್ಮನ್ನು ಬರೀ ಹೇಳಿದ್ದು ನೋಡಿ, ಗಲಾಟೆಯಲ್ಲಿ ಮರ್ತ್ಬಿಟ್ಟಿದ್ದೀನಿ. ಕಲ್ಯಾಣ ಮಹೋತ್ಸವ ಇದೆ. ಓಹೋ, ಶ್ರೀಕೃಷ್ಣ ಪರಮಾತ್ಮನ ಮಗನಾದ ಮನ್ಮಥನಿಗೂ ಕಮಲೇಶ ರಾಜನ ಮಗಳಾದ ರತಿಗೂ ಕಲ್ಯಾಣ. ಹೌದು.
ಹೇಳಿದ್ರಿ ಹಾ ಒಂಟಿ ಭ್ರಮಣ ಯಾರು ಹೋಗ್ತಾರಿಯೇ ಹೋಗೋ ಹೋಗ್ರು ಅದಕ್ಕೆ ಮಕ್ಳು ಮಾಡ್ಕೋಬಾರ್ದು ಮಕ್ಳಿದ್ರು ಮನೇಲಿ ಇರಬಾರ್ದು ಹೌದ್ರಿ ಹೌದು ವೇಳೆ ಆಯ್ತು ಹೋಗೋಣ ಹೋಗೋಣವೇ? ಹೋಗೋಣ ಪ್ರಸನ್ನವದನಂ ಜಾಹೇ ಸರ್ವ ವಿಘ್ನೋಪಶಾಂತೇ ಆದಿತ್ಯಾದಿಗಃ ಸರ್ವೇ ಸರ್ವಂ ನಕ್ಷತ್ರಂ ಸರ್ವಂತು ಮಂಗಳಂ ಕುರುಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಮಚ್ಚ ರಾಹುವೇ ಕೇತುವೇ ನಮಃ ವರದ ಹೀಗೆ ಬರಲಿ ವಧುವು ಹೀಗೆ ಒಂದು ಕಡೆ ಬರಬೇಕು ಕುಂಕುಮಾರ್ಚನ ಸಮರ್ಪಯಾಮಿ ಅಷ್ಟು ಕುಂಕುಮ ಧ್ಯಾನ ಸಾವಧಾನ ಸಾವಧಾನ ಸುಮುಹೂರ್ತ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಸಾವಧಾನ ಹಾಗೆ ಇಟ್ಕೊಳ್ಳಿ ಮಾಂಗಲ್ಯ ಧಾರಣೆ ಆಶೀರ್ವಾದ ತಗೊಳ್ಳಿ. ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಎಲ್ಲ ಮನೆ ಇದೆಯಾ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಸಂಜೆ ಭದ್ರಾಕಿರಣಕೇನ ತ್ವಂ ದೇವ ಶರದಾಶತಂ ಊರ್ಗಂಟಕಮ್ಮ ಸರ್ವೇ ಜನ ಸುಖಿನೋ ಭವಂತು ಸರ್ವ ಸನ್ಮಂಗಳಾನಿ ಭವಂತು ಹೇಳಯ್ಯ. ಆಕೆಯವರ ಹೆಸರು ಏನು? ನಿಮ್ ಪತ್ನಿ ಹೆಸರು ರತಿ ನೀನ್ ಹೇಳಮ್ಮ ಬಹಳ ಸಂತೋಷ ಸಂಕೋಚ ನೋಡಿ. ನಿಮ್ಮ ಮೆರವಣಿಗೆ ರಾಜಬೀದಿಯಲ್ಲಿ ಸಾಂಗೋಪವಾಗಿ ನೆರವೇರಲಿ. ಓಹೋ ಗಂಡಿನ ಕಡೆಯವರು ನೋಡ್ತೀರಿ ಹೇಗಿದೆ ಕಮಲೇಶ್ವರ ಮುಂದೆ ಬರಬೇಕು ಭಾವನ ಆಶೀರ್ವಾದ ತಗೊಳಪ್ಪ ಪರಮಾತ್ಮ ನಾವಿನ್ನು ಬರೋಣವೇ ರಾಜ ದಯಮಾಡಿಸಬಹುದು ಧನ್ಯವಾದಗಳು ನಡ್ರಿ ಅಲ್ಲಿ ಒಬ್ಬರೇ ಹೋಗೋಣ. ದಕ್ಷಿಣೆ ಕೊಟ್ರೇನಯ್ಯ ಅಲ್ಲಿ ಕೊಡ್ತೀನಿ. ಪರಮಾತ್ಮ ವಿಚಾರವೇನೆಂಬುದನ್ನು ತಿಳಿಯದೆ ನಾನು ಅನ್ಯಥಾ ದ್ರೌಪದಿಯ ಮೇಲೆ ಕೋಪಗೊಂಡು ಶಿಕ್ಷಿಸಲು ಹೊರಟಿದ್ದೆನು. ನನ್ನ ಅಪರಾಧವನ್ನು ಕ್ಷಮಿಸಿ. ಆಗಲಿ ಪಾರ್ಥ ಕಮಲಮುಖಿ ರತಿ ಬಾಳೆ ಸುಳಿಯಂತೆ ಬಳುಕುವ ಚೆಲುವೆ ಎಳೆ ಬಾಳೆ ಸುಳಿಯಂತೆ ಬಳುಕುವ ಚೆಲುವೆ ನನ್ನ ಆಸೆ ಒಲವಿನ ಹೂವೆ ನನ್ನ ಆಸೆ ಒಲವಿನ ಹೂವೆ ನನ್ನ ಆಸೆ ಒಲವಿನ ಹೂವೆ ನನ್ನ ಆಸೆ ಒಲವಿನ ಹೂವೆ ಕಮಲಮುಖಿ
ರಸವೇ ಅನುರಾಗದಿ ಅನುರಾಗದಿ ಅನುರಾಗವೇ ಕಮಲಮುಖಿ ಎಳೆಬಾಳೆ ಸುಳಿಯಂತೆ ಬಳುಕುವ ಚೆಲುವೆ ಎಳೆಬಾಳೆ ಸುಳಿಯಂತೆ ಬಳುಕುವ ಚೆಲುವೆ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ ನನ್ನಾಸೆ ಒಲವಿನ ಹೂವೇ ಕಮಲಮುಖಿ ಸ್ವಾಮಿ, ಹೃದಯದ ಜೀವದೊಳಗವಿತ್ತು ಆ ಭಾವ ಪ್ರಕೃತಿಯಿಂದ ಸಂತೋಷಗೊಳಿಸಿ ಸೃಷ್ಟಿಯನ್ನು ಶಾಶ್ವತಗೊಳಿಸುವ ಆ ದೇವದೇವತೆಯರೇ ಈ ರತಿಮನ್ಮಥರ ಕಲ್ಯಾಣದ ಕಾರ್ಯಕ್ಕೆ ಮನ ಮಾಡಿದಿರೋ ಏನು ಎಂಬಂತಿದೆ ಅಲ್ಲವೇ? ಹೌದು ಪ್ರೇಯಸಿ, ಹೌದು. ಈ ಸೌಂದರ್ಯವೇ ಹಾಗೆ. ಈ ಸೌಂದರ್ಯದ ರಸವತ್ತಾದೆಯ ಉನ್ನತವಾದ ಮಧುರ ಮಿಲನಗಳೇ ಶೃಂಗಾರ. ಈ ಶೃಂಗಾರವೇ ರತಿಮನ್ಮಥರ ಸಮ್ಮಿಲನ. ಆ ಅನಂತವಾದ ಚೈತನ್ಯವೇ ಅಮೃತಮಯವಾದ ಆನಂದ. ಆ ಚೈತನ್ಯ ಮತ್ತು ಅಮೃತ ಎರಡು ಅಲ್ಲವೇ ನಮ್ಮಿಬ್ಬರ ಈ ಜೋಡಿ ಆಗಿರುವುದು? ರತಿ, ಸ್ವಾಮಿ, ಸೌಂದರ್ಯ, ಶೃಂಗಾರ, ಗಂಡು ಮತ್ತು ಹೆಣ್ಣುಗಳನ್ನ ಆಳುವಂತಹ ಮಹೋನ್ನತವಾದ ಈ ಶೃಂಗಾರವನ್ನ ಏನೆಂದು ವರ್ಣಿಸಲಿ? ಈ ಸೌಂದರ್ಯ ಮತ್ತು ಶೃಂಗಾರ ಇವುಗಳ ಅಂತರಾಳದಲ್ಲಿ ಅಡಗಿರುವ ಗುಣಶಕ್ತಿಗಳು ಎಂತಹವು, ಅವುಗಳ ಮೂಲ ಧ್ಯೇಯ ಎಂತಹವು ಎಂಬುದಕ್ಕೆ ಈ ನನ್ನ ಸ್ವಾಮಿ ಮನ್ಮಥರ ರೂಪ ಲಕ್ಷಣಗಳೇ ಸಾಕ್ಷೀಭೂತಗಳಾಗಿದೆ ಅಲ್ಲವೇ ಸ್ವಾಮಿ? ಇಲ್ಲ ದೇವಿ, ಪುರುಷನ ಜಯ ಅಪಜಯಕ್ಕೆ, ಲಕ್ಷಣ ಅವಲಕ್ಷಣಕ್ಕೆ, ಹರಿಹರ ಬ್ರಹ್ಮಾದಿ ದೇವತೆಗಳ ಅಪಜಯಕ್ಕೆ ಈ ಸೌಂದರ್ಯವೇ ನಿಜವಾದ ಸ್ವರೂಪ. ನಿಜವೇ ಸ್ವಾಮಿ?
ಹಾಯಾಗಿರದೇನೋ ರಾಮ ಶ್ರೀರಾಘವ ಜೈ ರಘುವೀರ ಸಮರ್ಥ ಒಡೆಯ ಶ್ರೀ ರಘುರಾಮನೇ ದೇವಾ ಜನ ಜಗವನ್ನು ಕಾಯ್ವನೇ ಈ ಜಗ ದೊಡೆಯ ಶ್ರೀ ರಘುರಾಮನೇ ದೇವಾ ಜಡ ಜಗವನ್ನು ಕಾಯ್ವನೇ ಈ ಜಗ ದೊಡೆಯ ಶ್ರೀ ರಘುರಾಮನೇ ಶ್ರೀರಾಮ ರಾಮಚಂದ್ರ ತಂದೆಯು ನೀನೇ ಓ ರಘುರಾಮ ರಾಮ ಶ್ರೀರಾಘವ ತಂದೆಯು ನೀನೇ ಓ ರಘುರಾಮ ಬಂಧುವು ನೀನೇ ಈ ಘನಶ್ಯಾಮ ಹನುಮನ ಪ್ರಾಣ ಶ್ರೀ ರಘುರಾಮ ರಾಮನೊಡಗಿದ ಸದ್ಗುಣ ಪ್ರೇಮ ರಾಮ 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 ಹನುಮನ ಪ್ರಾಣ ಶ್ರೀ ರಘುರಾಮ ರಾಮನೊಡಗಿದ ಸದ್ಗುಣ ಪ್ರೇಮ ಸಕಲವು ನಿನ್ನದೇ ಸ್ವಾರಸ್ಯಧಾಮ ಸಕಲವು ನಿನ್ನದೇ ಸ್ವಾರಸ್ಯಧಾಮ ಅನುಜರಳ್ ತೋರಿದೆ ಸೋದರ ಪ್ರೇಮ ಅನುಜರಳ್ ತೋರಿದೆ ಸೋದರ ಪ್ರೇಮ ಒಡೆಯ ಶ್ರೀ ರಘುರಾಮನೇ ದೇವಾ ಜಗ ಜಗವನ್ನು ಕಾಯ್ವನೇ ಈ ಜಗ ಒಡೆಯ ಶ್ರೀ ರಘುರಾಮನೇ ಹೇ ರಾಮ್ ಜಾನಕಿ ರಾಮ್ ಸೀತಾ ವಲ್ಲಭ ರಾಜ ರಾಮ್ ರಾಮ 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 ಜೈ ಜೈ ರಾಮ್ ಜಾನಕಿ ರಾಮ್ ಸೀತಾ ವಲ್ಲಭ ರಾಜ ರಾಮ್ ದಶರಥ ನಂದನ ನಂದ ಕುಮಾರನ ಕಂದನ ಪಾಲಿಸು ಕಂದದಲ್ಲಿ ಒಡೆಯ ಶ್ರೀ ರಘುರಾಮನೇ ದೇವಾ ಜಡ ಜಗವನ್ನು ಕಾಯ್ವನೇ ಈ ಜಗ ಒಡೆಯ ಶ್ರೀ ರಘುರಾಮನೇ ಶ್ರೀರಾಮ ರಾಮ ಹೆನ್ನೊಡೆಯ ರಘುರಾಮ ಆಹಾ ದ್ವಾಪರಾಯುಗದೀಶನಾದ ಶ್ರೀ ಕೃಷ್ಣ ಪರಮಾತ್ಮನ ಲೀಲೆಯು ಎಂತಹ ವಿಶೇಷಕರ. ರಘುವಂಶ ವೀರನಾದ ಶ್ರೀಮನ್ನಾರಾಯಣನು ಈ ಭೂಲೋಕದಲ್ಲಿ ಅವತರಿಸಿ ನಾನೆಂದು ಮೆರೆಯುತ್ತಿರುವ ದಾನವರನ್ನು ಧ್ವಂಸ ಮಾಡಿ ಸತ್ಯವಂತರಾದ ಸಾಧು ಸಜ್ಜನರನ್ನು ಕಾಯ್ದು ಈ ಜಡ ಜಗತ್ತಿನ ರಕ್ಷಕನೇ ತಾನಾಗಿರುವನು. ಇಷ್ಟಲ್ಲದೆ ಕಪಟ ನಾಟಕದ ಸೂತ್ರಧಾರಿ ಕೃಷ್ಣ ಪರಮಾತ್ಮನು ಈಗೊಂದು ನವನಾಟಕದ ಕಾರ್ಯಾರಂಭವನ್ನು ಕೈಗೊಂಡಿರುವನು. ಏನೆಂದರೆ ಕೌಂಡ್ಲಿಕನಿಗೆ ಸಲ್ಲಬೇಕಾದ ರತಿಯನ್ನು ತಂದು ತನ್ನ ಮಗನಾದ ಮನ್ಮಥನ ಜೊತೆ ಲಗ್ನ ಮಾಡಿಸಿ ಕಡುಕ್ರೂರಿ ಕೋಪಿಷ್ಠನಾದ ಕೌಂಡ್ಲಿಕನನ್ನು ಕೆರಳಿಸುವಂತೆ ಮಾಡಿ ತನ್ನ ಮರಣವನ್ನು ತಾನೇ ಕರೆಸಿಕೊಳ್ಳುವಂತೆ ಪ್ರೇರೇಪಿಸಿರುವನು. ಆಹಾ ಪರಮಾತ್ಮ ಪರಂಧಾಮ, ನಿನ್ನ ನಾಮವೇ ವೇದಾಂತ ಧಾಮ. ಇರಲಿ, ಈ ನವನಾಟಕದಲ್ಲಿ ಪರಮಾತ್ಮನ ಆಣೆತೆಯಂತೆ ನನಗೂ ಒಂದು ಕಾರ್ಯ ನೇಮಕಗೊಂಡಿರುವಂತಿದೆ. ಅದುವರೆವಿಗೂ ನಾನು ಈ ವನದಲ್ಲಿಯೇ ಸಮಯ ಕಳೆದು ಅವಕಾಶ ದೊರೆತಾಗ ಉಪಯೋಗಿಸಿಕೊಳ್ಳುವೆನು. ಜೈ ಜೈ ರಘುವೀರ ಸಮರ್ಥ.
ಅಮಾತ್ಯರೇ, ಈ ಮಾಸದಲ್ಲಿ ಲಗ್ನಕ್ಕೆ ಬಹಳ ಪ್ರಶಸ್ತವಾಗಿರುವುದರಿಂದ ಈ ನಮ್ಮ ಮಗಧ ದೇಶದ ಸರ್ವ ಪ್ರಜೆಗಳನ್ನು ಕಮಲಾವತಿಗೆ ಹೊರಡುವಂತೆ ಢಮರು ಡಂಗೂರದ ಮೂಲಕ ಸಾರಿಸಿಬಿಡಿ. ಹಾಗಾಗಲಿ ದಾನವೇಂದ್ರ. ನಾರಾಯಣ. ಶುಭ ಕಾರ್ಯದ ಪ್ರಪ್ರಥಮದಲ್ಲಿ ನಾರದರಾಗಮನ. ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ವಂದಿಸುವೆನು. ನಾರದರೆ, ಬಂದ ಸಮಾಚಾರವೇನು? ನಾನು ಬಂದ ಸಮಾಚಾರವಾಗಿರಲಿ ದಾನವೇಂದ್ರ, ಇಂದೇನೋ ನಿನ್ನ ಪಟ್ಟಣದಲ್ಲಿ ಈ ರೀತಿ ಸಡಗರ ಸಂಭ್ರಮ. ಆ? ಸಡಗರ ಸಂಭ್ರಮ. ನಾರದರೆ, ಕಮಲಾವತಿಯ ನಮ್ಮ ಮಾವ ಕಮಲೇಶ ರಾಜನ ಪುತ್ರಿ ರತಿ ಎಂಬ ಕನ್ಯೆಯನ್ನು ನಾನು ವಿವಾಹ ಮಾಡಿಕೊಳ್ಳಲು ಹೊರಟಿರುವೆನು. ಏನು, ರತಿಯನ್ನು ನೀನು ಲಗ್ನ ಮಾಡಿಕೊಳ್ಳುವೆಯಾ? ಏಕೆ ನಾರದರೆ, ನಾನು ಮಾಡಿಕೊಳ್ಳಬಾರದೆ? ಹಾಗೆಂದು ನಾನು ಹೇಳಲಿಲ್ಲ. ಆದರೆ ನಿನಗೆ ಸಲ್ಲತಕ್ಕವಳೆಂದು ನಾನು ಹೇಳುತ್ತಿಲ್ಲ. ಆದರೆ 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 ನುಡಿಯನ್ನು ನರಳಿಸದೆ ನೇರವಾಗಿ ಹೇಳಿ. ಹಾ 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 ತಿಳಿಸುವೆನಯ್ಯ, ತಿಳಿಸುವೆನು. ದಾನವೇಂದ್ರ, ಸ್ವಲ್ಪ ನಿಧಾನಿಸು. ಅಸುರ ದೊರೆ, ದ್ವಾರಕಾಧೀಶನಾದ ಶ್ರೀಕೃಷ್ಣ ಪರಮಾತ್ಮನನ್ನು ನೀನು ಬಲ್ಲೆ ತಾನೆ? ಹೌದು, ಬಲ್ಲೆನು. ಆ ದಾನವ ವೈರಿ ದನ ಕಾಯುವ ಗೊಲ್ಲನನ್ನು. ಏಕೆ, ಏನಾಯ್ತು ಆ ಗೊಲ್ಲನಿಗೀಗ? ಆತನಿಗೇನು ಆಗಲಿಲ್ಲ. ಆದರೆ ಈಗ ನೀನು ಯಾವ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ಹೊರಟಿರುವೆಯೋ ಅವಳ ಲಗ್ನವು ಕೃಷ್ಣಕುಮಾರ ಮನ್ಮಥನೊಡನೆ ಮುಗಿದು ಹೋಯಿತು. ನಾರಾಯಣ ನಾರಾಯಣ. ಅಮಾತ್ಯರೇ, ನಮಗೆ ವಂಚನೆಗೈದ ಆ ಕಮಲನ ವಂಶವನ್ನು ನಾಶ ಮಾಡಿ ರತಿಯನ್ನು ಅಪಹರಿಸಿಕೊಂಡು ಬರೋಣ. ನಡೆಯಿರಿ. ಇನ್ನು ದಾನವೇಂದ್ರ, ನಿಮ್ಮ ಮಾವ ಕಮಲೇಶ ರಾಜನನ್ನ ನೀನೇ ಕೊಂದರೆ ಮುಂದೆ ನಿಮ್ಮ ಅಕ್ಕನ ಪಾಡನ್ನು ನೀವೇ ನೋಡಬೇಕಲ್ಲವೇ? ಅವಳ ಪಾಡು ಏನಾದರಾಗಲಿ, ಮಳಗಿಸರು ರಣಕಳೆಯನ್ನು ಆಗಬಹುದು ದಾನವೇಂದ್ರ. ಅಂತೂ ನನ್ನ ಕಲಹ ಚಾತುರ್ಯದಿಂದ ಕೌಂಡ್ಲಿಕನನ್ನು ಕೆರಳಿಸಿದ್ದಾಯಿತು. ಅಪ್ಪಪ್ಪ, ಇವನೊಡನೆ ಯುದ್ಧ ಮಾಡಬೇಕಾದರೆ ಮುಂದೆ ಬ್ರಹ್ಮ ರಿಗದಾದಿಗಳೇ ಬರಬೇಕಾಗುವುದೋ ಏನೋ. ಆಹಾ, ಕಾದು ನೋಡೋಣ, ಕಾದು ನೋಡೋಣ. ಅದು ಸರಿ, ಈಗ ಈ ವಿಚಾರವನ್ನು ಮತ್ತೆಲ್ಲಿಗೆ ಕೊಂಡೊಯ್ಯುವುದು? ನಾರಾಯಣ ನಾರಾಯಣ. ಏನು ನಿನ್ನ ಲೀಲೆಯೋ ಶ್ರೀಕರಿ, ಏನು ನಿನ್ನ ಲೀಲೆಯೋ ಶ್ರೀಕರಿ. ವಸುದಯಳೆಂತಗ ಅಸುರರ ನಿರ್ಮಿಸಿ, ವಸುದಯಳೆಂತಗ ಅಸುರರ ನಿರ್ಮಿಸಿ, ದಸಜೇನ ಗಿಣಿಯಂತೆ ಕೊಡಲಾಡಿದೆ, ದಸಜೇನ ಗಿಣಿಯಂತೆ ಕೊಡಲಾಡಿದೆ. ಏನು ನಿನ್ನ ಲೀಲೆಯೋ ಶ್ರೀಕರಿ. ನಾರಾಯಣ ನಾರಾಯಣ. ಅರಿತವನಾದೋ ಅಚ್ಯುತನೆಲ್ಲ ಒಳಮರ್ಮವನು ಓಂಕಾರಮಯನೇ. ಅರಿತವನಾದೋ ಅಚ್ಯುತನೆಲ್ಲ ಒಳಮರ್ಮವನು ಓಂಕಾರಮಯನೇ. ನಾರಾಯಣ ಗರಿ ನಾರಾಯಣ. ನಾರಾಯಣ ಹರೇ ನಾರಾಯಣ. ಜಗದಾದಿ ಗುರುದೇವ ಪಾರಾಯಣ, ಜಗದಾದಿ ಗುರುದೇವ ಪಾರಾಯಣ. ನಾರಾಯಣ ಹರೇ ನಾರಾಯಣ, ನಾರಾಯಣ ಹರೇ ನಾರಾಯಣ, ನಾರಾಯಣ
ಎಲ್ಲಿರುವೆಯೋ ಕಪಟಿ ಕಮಲೇಶ, ಹೊರಗೆ ಬಾ. ಯಾರದು? ಓಹೋ, ಕವಳ್ಳಿಕ ದೊರೆ, ಕ್ಷೇಮವೇ? ಬಾ ಕುಳಿತುಕೋ. ಛೀ, ನಿನ್ನ ಮರ್ಯಾದೆಗೆ ಯಾರಿಗೆ ಬೇಕು? ರತಿಯನ್ನು ನನ್ನ ಸಂಗಡ ಕಳಿಸಿಕೊಟ್ಟರೆ ಸರಿ, ಇಲ್ಲವೇ ಇತ್ತವನ್ನು ನೆತ್ತಿಗೇರಿಸುವುದು. ಕ್ಷಮಿಸು ಕವಳ್ಳಿಕ. ಶ್ರೀಕೃಷ್ಣ ಪರಮಾತ್ಮ ಕುಮಾರನಾದ ಮನ್ಮಥನೊಡನೆ ನಮ್ಮ ರತಿಯ ಲಗ್ನವು ಮುಗಿದು ಹೋಯಿತು. ಛೀ, ವಂಚಕ, ಮತ್ತೊಮ್ಮೆ ಆ ನುಡಿಯಲಾಡಿಸಬೇಡ. ಈಗ ನನ್ನ ಸಂಗಡ ರತಿಯನ್ನು ಕಳಿಸಿಕೊಟ್ಟರೆ ಸರಿ, ಇಲ್ಲವಾದರೆ ಸಿದ್ಧವಾಗು ಯುದ್ಧಕ್ಕೆ. ಎಳೆಯರವೋ ದಾನವ, ನಾಲಿಗೆ ಲಯ ತಪ್ಪುತ್ತಿದೆ. ಏನೋ ಸೋದರನೆಂದು ಗೌರವಿಸುತ್ತಿದ್ದರೆ ಕೊನೆಗೂ ಮಿತಿ ಮೀರಿ ಮಾಡಲಾರಂಭಿಸಿದ್ಯಾ? ದುರಹಂಕಾರಿ, ಬಂಧು ಬಾಂಧವರೆಂಬ ಅಭಿಮಾನವಿಲ್ಲದೆ ಕೊನೆಗೂ ನಿನ್ನ ರಾಕ್ಷಸ ಬುದ್ಧಿಯನ್ನು ತೋರಿಸಿಬಿಟ್ಟಿಲ್ಲ. ದುರಹಂಕಾರಿ, ಎಲ್ಲಿ ನಿನಗೆ ಉಳಿಗಾಲವಿಲ್ಲ. ಸಿದ್ಧರಾಗು ಯುದ್ಧಕ್ಕೆ. ನೀನಾವಗವಲ್ ಬಂಧುವು ನನಗೆ ದ್ರೋಹಿ. ನೀನಾವಗನ ಬಂಧುವು ನನಗೆ ದ್ರೋಹಿ. ಆ ಮುಕುಂದನ ಬೆಳತನ ಬೆಳೆಸಿ ಸೋದರ ಬಂಧವ ಮರೆತವನೇ. ಓ ಮುಕುಂದನ ಬೆಳತನ ಬೆಳೆಸಿ ಸೋದರ ಬಂಧವ ಮರೆತ. ನೀನಾವಗನ ಬಂಧುವು ನನಗೆ ದ್ರೋಹಿ. ನಾನವನೇ ಬಂಧುಗಳು ದಯವನ್ನು ತೊರೆದು ಕರೆಯದಿರು. ನಾನವನೇ ಬಂಧುಗಳು ದಯವನ್ನು ತೊರೆದು ಕರೆಯದಿರು. ಹಬ್ಬುವುದಲ್ ಸುರಗಿಯಲ್ಲಿರಿದು ಕೊಲ್ಲುವೆರ. ತಪ್ಪುವುದಲ್ ಸುರಗಿಯಲ್ಲಿರಿದು ಕೊಲ್ಲುವೆನ. ನಾನವನೇ ಬಂಧುಗಳು ದಯವನ್ನು ತೊರೆದು ಕರೆಯದಿರು. ಮತ್ತೊಮ್ಮೆ ಆ ಶಬ್ದ ನುಡಿಗೆ ಕತ್ತರಿಸಿ ಬಿಡುವೆ. ಮತ್ತೊಮ್ಮೆ ಆ ಶಬ್ದ ನುಡಿಗೆ ಕತ್ತರಿಸಿ ಬಿಡುವೆ. ಒಬ್ಬನೇ ವೀರನೆಂದು ಕಬ್ಬಿನಿಂದುಬ್ಬಿ ಮೆರೆಯುವೆಯ. ಒಬ್ಬನೇ ವೀರನೆಂದು ಕಬ್ಬಿನಿಂದುಬ್ಬಿ ಮೆರೆಯುವೆಯ. ದಾನವನೇ ಬಂಧುಗಳು ದಯವನ್ನು ಕೊರೆದು ಕರೆಯದಿರು. ದಾನವನೇ ಬಂಧುಗಳು ದಯವನ್ನು ಕೊರೆದು ಕರೆಯದಿರು. ನೀನಾವಗನ ಬಂಧುವು ನನಗೆ ದ್ರೋಹಿ. ಸಿದ್ಧನಾಗ. ಯುದ್ಧ ಮಾಡಬೇಯ. ಸಿದ್ಧನಾಗು ಇದಕ್ಕೆ. ಯುದ್ಧ ಮಾಡುವೆ, ಯುದ್ಧ. ಹೋಗು, ಅದೆಲ್ಲಿಗೆ ಹೋಗುವೆ ಹೋಗು. ನಿನ್ನನ್ನು ರಕ್ಷಿಸಲು ಅವನು ಬರುವರು. ಬರಲಿ, ನೋಡಿಯೇ ಬಿಡುತ್ತೇನೆ.
ನಾಟ್ಯ ಮಯೂರಿ ನಗುಮುಖ ತೋರೆ ನಾಟ್ಯ ಮಯೂರಿ ಸ್ಥಿರವಾಗಿ ನೆಲೆಸಿ ಮಂದರ ಪುಷ್ಪವ ಮುಡಿಯಳು ಧರಿಸಿ ಮಂದರ ಪುಷ್ಪವ ಮುಡಿಯಳು ಧರಿಸಿ ಮಂದರ ಪುಷ್ಪವ ಮುಡಿಯಳು ಧರಿಸಿ ಕುಸುಮವ ಜಯಿಸುವ ತೆರದಿ ಭ್ರಮರವು ಕುಸುಮವ ಜಯಿಸುವ ತೆರದಿ ಕಾಣೆ ಬಾರೆ ವಂಕಧಾರೆ ಕಾಣೆ ಬಾರೆ ಅಮೃತಧಾರೆ ನಗುಮುಖ ತೋರೆ ನಾಟ್ಯ ಮಯೂರಿ ಸ್ವಾಮಿ, ಅನುದಿನವೂ ನಿಮ್ಮ ಪ್ರೀತಿಗೆ ಪಾತ್ರಳಾದ ನಾನೇ ಭಾಗ್ಯಶಾಲಿಯಲ್ಲವೇ? ರತಿ, ಇದೇಕೆ ಹೀಗೆ ಹೇಳುತ್ತಿರುವೆ? ನಿನ್ನ ಮಾತಿನ ಉನ್ನಾರವೇನು? ಹಾಗೆಂದರೆ ಪ್ರಿಯ, ಅಮರಾವತಿಗೆ ಹೋಗಿ ನಮ್ಮ ಜನನಿ ಜನಕರನ್ನು ಮಾತನಾಡಿಸಿಕೊಂಡು ಬರೋಣವೆಂದು ಹೇಳಿದೆನಷ್ಟೇ. ಓಹೋ, ಅದಕ್ಕಾಗಿಯೇ ನಿನ್ನ ಇಷ್ಟೊಂದು ಈ ಪೀಠಿಕೆಗಳು. ಹಾ, ಈ ಸ್ತ್ರೀ ಜಾತಿಯೇ ಹೀಗೆ. ಪತಿಯೊಡನೆ ಕಾಲ ಕಳೆಯುತ್ತಾ ಆನಂದವಾಗಿರಬೇಕಾದರೂ ತನ್ನ ತವರು ಮನೆಯನ್ನು ನೆನೆದುಕೊಂಡು ನಮ್ಮನ್ನು ಹೀಗೆ ಗೋಜಲಿಗೆ ಪಡಿಸುವಳು. ಶ್ರುತಿ, ಹಾ ಪ್ರತಿ, ನೀನು ಹೋಗು,
ನಾನು ತಮಾಷೆಗೆ ನಿನಗೆ ಹಾಗೆ ಹೇಳಿದೆನು. ಹೋಗುವುದಾದರೆ ನೀನು ಹೋಗು. ಹೋಗಲಿ ಬಿಡಿ ಸ್ವಾಮಿ, ನೀವು ಬರದಿದ್ರೆ ಹೋಗಲಿ, ಅದಕ್ಕೆ ಹೀಗೆ ಆಡುತ್ತಿರುವಿರಿ? ಪ್ರಿಯತಮೆ, ಸ್ವಾಮಿ, ಪ್ರೇಯಸಿ, ನೀನು ನಿನ್ನ ತವರಿಗೆ ಹೋಗಬೇಕಾದರೆ ನೀನು ನನ್ನನ್ನು ಇಷ್ಟೊಂದು ಕೇಳಬೇಕೆ? ನಾನು ನಿನ್ನಲ್ಲಿ ತಮಾಷೆಗಾಗಿ ಹೇಳಿದೆನು. ನಿಜವೇ ಪ್ರಿಯ? ಹೌದು ಪ್ರಿಯೆ. ನಾರಾಯಣ ನಾರಾಯಣ. ಓ, ನಾರದ ಮಹರ್ಷಿಗಳಿಗೆ ರತಿಮನ್ಮತ್ತರು ವಂದಿಸುತ್ತಾರೆ. ನಾರಾಯಣ ನಾರಾಯಣ. ನವದಂಪತಿಗಳಿಗೆ ಮಂಗಳವಾಗಲಿ. ಮಂಗಳ. ಮುನಿವರ್ಯ, ತಾವು ಹೀಗೆ ಇಲ್ಲಿಗೆ ಬರಲು ಕಾರಣವೇನು? ಕಾರಣ ನಿಮ್ಮಗಳನ್ನು ಹುಡುಕುತ್ತಾ ಬಂದಿದ್ದೇ ಕಾರಣ. ನಮ್ಮಗಳನ್ನೇ ಏಕೆ? ಏಕೆಂದರೆ ಕಮಲಾವತಿಯಲ್ಲಿ ನಿಮ್ಮ ಮಾವನಾದ ಕಮಲೇಶನ ಮೇಲೆ ಆ ಕೌಂಡಿಕನೆಂಬುವನು ಯುದ್ಧ ಮಾಡುತ್ತಿರುವನು. ಆದರೆ ನೀನಿಲ್ಲಿ ಈ ರತಿ ಎಂಬ ಸತಿಯೊಡನೆ ಸರಸ ಸಲ್ಲಾಪದಲ್ಲಿ ತಲ್ಲೀನನಾಗಿರುವೆಯಲ್ಲ. ಏನು ಏನು ಪೂಜ್ಯರೇ? ಆ ಕೌಂಡ್ಲಿಕನೆಂಬುವನು ನಮ್ಮ ಮಾವ ಕಮಲೇಶ್ವರೊಡನೆ ಯುದ್ಧ ಮಾಡುತ್ತಿರುವನೆ? ಹೌದು. ಯಾವ ಕಾರಣಕ್ಕಾಗಿ ಪೂಜ್ಯರೇ? ಯಾವ ಕಾರಣಕ್ಕಾಗಿ ಅಂದರೆ ಈ ರತಿಯನ್ನು ಆತನು ಲಗ್ನ ಮಾಡಿಕೊಳ್ಳಬೇಕಾಗಿದ್ದನಂತೆ. ಅದೇ ಕಾರಣ. ಓಹೋ, ಅದೋ ಕಾರಣ. ಆಗಲಿ, ನಾನು ಈಗಲೇ ಕಮಲೇಶ ಮಾವನ ಬಳಿ ಹೋಗಿ ಆತನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನಾರಾಯಣ ನಾರಾಯಣ ನಾರಾಯಣ. ನಾನಿನ್ನು ಬರಲೇ? ನೀನು ಅರಮನೆಯಲ್ಲಿ ಆನಂದವಾಗಿರು. ನಾನು ಅದೇನೆಂಬುದನ್ನು ತಿಳಿದು ಕೂಡಲೇ ಬರುತ್ತೇನೆ. ನಾರಾಯಣ ನಾರಾಯಣ. ಮನ್ಮಥನೇನೋ ಮಾವನ ರಕ್ಷಣೆಗೆ ಹೊರಟನು. ಆದರೆ ಈತನ ರಕ್ಷಣೆಗೆ ನಾನು ಯಾರನ್ನು ಕಳುಹಿಸುವುದು? ಇರಲಿ, ಈ ವಿಚಾರವನ್ನು ಮತ್ತಾರಿಗೆ ತಿಳಿಸುವುದು? ನಾರಾಯಣ ಗರಿಗೆ ಶ್ರೀ ಗರಿ ನಾರಾಯಣ ಗರಿಗೆ ದೇವ ಗೋವಿಂದ ಗೋಪಾಲ ಹೇ ಜನಾರ್ದನ ಗೋಪಾಲ ಹೇ ಜನಾರ್ದನ ನಾರಾಯಣ ಗರಿಗೆ ದೇವಾ ನಿವಾರಣ ಭವ ಭಯಕರಣ ತ್ವರಿತ ನಿವಾರಣ ಭವ ಭಯಕರಣ ಕಮಲ ರಮಣ ಮೋಹನ ಕಮಲ ರಮಣ ಮೋಹನ ನಾರಾಯಣ ಗರಿಗೆ ಗರಿ ನಾರಾಯಣ ಗರಿಗೆ ಗೋಪಾಲ ಹೇ ಜನಾರ್ದನ ಗೋಪಾಲ ಹೇ ಜನಾರ್ದನ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ದೇವಾ ಏನಿದು? ನಾರದ ಮಹರ್ಷಿಗಳು ಕಮಲೇಶ ಮಾವನ ಮೇಲೆ ಯುದ್ಧವು ನಡೆಯುತ್ತಿರುವುದೆಂದು ಹೇಳಿದರು. ಇಲ್ಲಿ ನೋಡಿದರೆ ಯಾರೂ ಇಲ್ಲವಲ್ಲ? ಯಾರದು? ಯಾರೀ ಬಾಲಕ? ಓಹೋ, ಬಾಲಕನಲ್ಲವೋ ರಕ್ಕಸ? ನಾನು ಕೃಷ್ಣನ ಪುತ್ರ ಮನ್ಮಥ. ಓಹೋ, ರತಿಯ ಪತಿ ಮನ್ಮಥನೆಂಬ ನೀನೇಯೋ? ಓಹೋ, ಮಾವನ ರಕ್ಷಣೆಗೆಂದು ಬಂದು ತೋರುವುದು? ಹೌದು, ಮಾವನ ರಕ್ಷಣೆಗಾಗಿಯೇ ಮರಣ ದೇವತೆಯನ್ನು ನನ್ನೊಂದಿಗೆ ನಿನ್ನನ್ನು ವಧಿಸಲು ಕರೆತಂದಿರುವೆನು. ಮಗು ಸಿದ್ಧನಾಗು. ಮಗು ಮನ್ಮಥ, ನಿನ್ನ ಮಾವ ಕಮಲೇಶ ರಾಜನಂತವನೇ ಸೋತು ಹೋದ ಎಂದ ಮೇಲೆ ನೀನಿನ್ನು ಬಾಲಕ. ನಿನ್ನಿಂದೇನಾದೀತು? ಬಂದ ದಾರಿಯನ್ನಿಡಿದು ಹೋಗು. ರೋಷ ಬರದ ರಾಜನನ್ನು ಸೋಲಿಸಿದೆ ಎಂದು ಜಂಬ ಕೊಚ್ಚಿಕೊಳ್ಳಬೇಡವೋ ರಕ್ಕಸದಮ? ಈ ಹರಿಪುತ್ರ ಮನ್ಮಥನ
ಹರಿಪುತ್ರನ ಮನ್ಮಥನ ಶರವೇಗವನ್ನು ನೀನೇಗೆ ತಿಳಿದಿರುವೆ? ಸಿದ್ಧನಾಗು ಯುದ್ಧಕ್ಕೆ. ಆ ಹರಿಪುತ್ರ ಮನ್ಮಥನ ಶರವೇಗ ಪರಿಪರಿಯ ಗರ್ಭದಿಂಚರಿಯದಿರಲೋ. ಮನ್ಮಥನ ಶರವೇಗ ತಿಳಿದು ಪರಿಪರಿಯ ಗರ್ಭದಿಂಚರಿಯದಿರಲೋ. ಹರಿಪುತ್ರನಾದೊಡೆ ಸುರಪುತ್ರನಾದೊಡೆ ಅಸುರ ಪದಾಧಿಪತಿಗೆ ಸರಿವಲ್ಲಯ. ಹರಿಪುತ್ರನಾದೊಡೆ ಸುರಪುತ್ರನಾದೊಡೆ ಅಸುರ ಕುಲಾಧಿಪತಿಗೆ ಸರಿವಲ್ಲಯ. ಕುಸುಮ ಬಾಣದಿ ನಿನ್ನ ರಣದೇವಿಗಿಂದು ವಶದೈವೆ ನಿನ್ನೆನವ ರಣದೇವಿಗಿಂದು. ಅದಮ್ಮ ಕುಸುಮ ಬಾಣದಿ ನಿನ್ನ ಅಹಂಕಾರ ಮುಂದು ವಶದೈವೆ ನಿನ್ನೆನವ ರಣದೇವಿಗಿಂದು. ರೋಷವನು ನೀ ದುರುಳ ರಕ್ತದ ನಿನ್ನ ಸೊಕ್ಕಲಗಿಸುವೆ. ಕೆಣಕಿದರೆ ಕೋಪವನು ನೀ ದುರುಳ ರಕ್ತದ ನಿಮ್ಮ ಸೊಕ್ಕಲಗಿಸುವೆನು. ಉರುಬಿದರೆ ತರಗೆಲೆಯ ತೆರೆದಿ ನೀರೀಗ 100 ಗಾವುದ ತೂರಿ ಓದುವೆಯ ಮರುಳೆ. ಮನ್ಮಥ ಉರುಬಿದರೆ ತರಗೆಲೆಯ ತೆರೆದಿ ನೀರೀಗ 100 ಗಾವುದ ತೂರಿ ಓದುವೆಯ ಮರುಳೆ. ಬರದೇಕೆ ನುಡಿಯುವೆಯ ನೀ ಶಿರವ ಕರದೊಳ ಬಿಡಿದು ರಣಗಪ್ಪಳಿಸುವೆ. ಬರದೇಕೆ ನುಡಿಯುವೆಯ ನೀ ಶಿರವ ಕರದೊಳ ಬಿಡಿದು ರಣಗಪ್ಪಳಿಸುವೆ. ಹರಿಪುತ್ರ ಮನ್ಮಥನ ಶರವೇಗದಿಂದ ಹರಿಪರಿಯ ಗರ್ಭದಿಂದರಿಯದಿರಲೋ. ಹರಿಪುತ್ರನಾದೊಡೆಂ ಸುರಪುತ್ರನಾದೊಡೆಂ ಸುರಕುಲಾಧಿಪಗೆ ಸರಿವಲ್ಲಯ. ಹರಿಪುತ್ರ ಮನ್ಮಥನ ಶರವೇಗ ತಿಳಿದು ಹರಿಪರಿಯ ಗರ್ಭದಿಂದರಿಯದಿರಲೋ. ಹರಿಪುತ್ರನಾದೊಡೆಂ ಸುರಪುತ್ರನಾದೊಡೆಂ ಅಸುರ ಕುಲಾಧಿಪಗೆ ಸರಿವಲ್ಲಯ. ಸಿದ್ಧರಾಗಿದ್ದಕ್ಕೆ ಮಗು ಮನ್ಮಥ, ನಿನ್ನ ಬಾಳದಿಂದ ನಾನು ಮರಣಗೊಳ್ಳಲಿಲ್ಲ. ಸಿದ್ಧರಾಗು ಇದ್ದಕ್ಕೆ. ಭೂಮಿಯ ಮೇಲೆ ತ್ರಾಣ